ಅಂತೇಳಿ ಜುಟ್ನಳ್ಳಿ ಇದೇ ಗ್ರಾಮದವ್ನು ನಾನು. ಇಲ್ಲಿ ಇದು ನಮ್ಮದು ಹಳೆ ಮನೆ. ನಮ್ಮ ತಂದೆಯವರು ನಾವೆಲ್ಲ ಹುಟ್ಟಿರೋದು ಇದೇ ಮನೆಯಲ್ಲಿ. ಇದು ನಾವು ಕೊಂಡ್ಕೊಂಡಿರೋ ಜಾಗ, ನಮ್ಮ ಅಣ್ಣ ವಾಸ ಇರೋದು ಇಲ್ಲಿ. ಗ್ರಾಮ ಪಂಚಾಯತಿ ಮೆಂಬರು ಇಲ್ಲಿ ಬಾಲಸುಬ್ರಹ್ಮಣ್ಯ ಅಂತೇಳಿ, ಅವನು ಮೆಂಬರ್ ಆದಮೇಲೆ ವಿನಾಕಾರಣ ನಮ್ಮ ಕಾಲೋನಿಯಲ್ಲಿ ಸುಮ್ಮನೆ ನಮ್ಮವ್ರ ಮೇಲೆ ಎತ್ಕಟ್ಟೋದು, ಜಗಳ ಮಾಡಿಸೋದು. ನೋಡಿರಿ, ಇಲ್ಲಿ ದಾರಿನೇ ಇಲ್ಲ. ಅವ್ರು ನಮ್ಮ ರಿಲೇಷನ್ ಆಗಬೇಕು, ಅವ್ರು ಹಿಂದೆ ಅವ್ರಿಗೆ ಅನ್ಯೋನ್ಯತೆ ಅನುಮತಿ ಮೇಲೆ ಬಂದರೆ ಅದೇನೋ ಮಾಡ್ಕೊಳ್ಳೋಣ. ವಿನಾಕಾರಣ ಸುಮ್ಮನೆ ಈ ಖಾತೆಯಲ್ಲಿ ಶ್ರೀನಿವಾಸ್ ಮನೆ ಮತ್ತು ದಾರಿ ಅಂತ ಮಾಡಿಸ್ಬಿಟ್ಟವ್ರು ಅವ್ರ ಖಾತೆಯಲ್ಲಿ. ಅದನ್ನೇ ಇದಿಟ್ಕೊಂಡು ಈ ಹುಡುಗರನ್ನ ನಮ್ಮ ಮೇಲೆ, ನಮ್ಮ ಅಣ್ಣನ ಮೇಲೆ ಗಲಾಟೆ ಮಾಡೋಕ್ಕೆ ಬಿಡ್ತಾರೆ. ಇಲ್ಲಿ ದಾಖಲೆ ಪ್ರಕಾರ ಅವರು ರಸ್ತೆ ಇಲ್ಲ. ನಮ್ಮ ದಾಖಲೆ ಕೊಡ್ತೀನಿ ನಾನು. ಅವ್ನು ಮೊನ್ನೆ ನನ್ನ ತಮ್ಮನ ಲಾಯರ್ನ ಒಬ್ಬ ಹುಡುಗ, ಕೊಡಲಿ ನಿಮ್ಮ ಡಾಕ್ಯುಮೆಂಟ್ ಕೊಡಲಿ ಅಂತ ಕೇಳವನೆ. ಈಗ ದಾಖಲೆ ಕೊಡ್ತಾಯಿದ್ದೀನಿ ನಾನು. ರಸ್ತೆ ಇಲ್ಲ. ವಿನಾಕಾರಣ ಇವನು ಗ್ರಾಮ ಪಂಚಾಯತ್ ಮೆಂಬರು ಮತ್ತು ಅಧ್ಯಕ್ಷ ಸಿಂಗ್ರಳ್ಳಿ ಆನಂದ್ ಕುಮಾರ್ ಅಂತೇಳಿ. ಅವರು ಸಿಂಗ್ರಳ್ಳಿ ಆನಂದ್ ಕುಮಾರ್ ಒಬ್ಬ ದಲಿತ ಎಸ್ ಸಿ ಕ್ಯಾಂಡಿಡೇಟು. ಅವನು ವಿನಾಕಾರಣ ನಮ್ಮ ಮೇಲೆ ನಮ್ಮ ನಂಬರ್ನ ಎತ್ಕಟ್ಟಿ ಜಗಳ ಮಾಡಿಸೋದು. ನನ್ನ ತಮ್ಮನ ಬೆಳವಣಿಗೆ ಸಹಿಸ್ತೀರಾ ಅವನು ವಿನಾಕಾರಣ ಅಧ್ಯಕ್ಷನು ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ ಈ ಥರ ತೊಂದರೆ ಕೊಡ್ತಾವ್ರೆ ನಮಗೆ. ಆಮೇಲೆ ವಿನಾಕಾರಣ ಸುಮ್ಮನೆ ಕೆಲವು ವಿಚಾರಕ್ಕೆ ಸುಮ್ಮನೆ ಆಮೇಲೆ ಬೋಗಸ್ ಖಾತೆಗಳು ಮಾಡಿಸವ್ರೆ. ಲೇಔಟ್ ಅನುಮತಿ ಇಲ್ದಿರೋ ಲೇಔಟ್ ಖಾತೆಗಳು ಮಾಡಿಸವ್ರೆ. ಅವ್ರದ್ದು ಇನ್ನೂ ಈ 5 ವರ್ಷದಿಂದ ಏನೇನು ಹಗರಣ ನಡೆದಿದೆ ಅವ್ರದ್ದೆಲ್ಲ ದಾಖಲೆ ಕೊಡ್ತೀನಿ ಸರ್. ಮತ್ತು ಆನಂದ್ ಕುಮಾರ್ದು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ದು, ಅವನು ಉಪಾಧ್ಯಕ್ಷನಾಗಿದ್ದ. ಇವರು ಅವಧಿನಲ್ಲಿ ಏನೇನು ಹಗರಣ ನಡೆದೈತೆ ಎಲ್ಲ ದಾಖಲೆ ಕೊಡ್ತೀನಿ ಇಷ್ಟರಲ್ಲೇ. ದಯವಿಟ್ಟು ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಅಧ್ಯಕ್ಷನ ಮೇಲೆ ಈ ಥರ ವಿನಾಕಾರಣ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಈ ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಅದು ದಾಖಲೆ ಎಲ್ಲ ಕೊಡ್ತೀನಿ ಸರ್. ಈಗ ನಿಮ್ಮ ಹತ್ರ ನಿಮ್ಮ ದಾಖಲೆ ಪ್ರಕಾರ ರಸ್ತೆ ಇಲ್ಲ ಸರ್. ನೋಡಿ ಸರ್, ಅಲ್ಲಿ ಈ ಖಾತೆಯಲ್ಲಿ ರಸ್ತೆ ತೋರಿಸ್ತಾರೆ. ಹೆಂಗಾಯಿತು ಅಂತ ಇದೆ ಸರ್. ಅವ್ರ ಉದ್ದೇಶಪೂರ್ವಕವಾಗಿ ಎಲ್ಲೋ ಈಗ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು. ಅವ್ರು ವಿನಾಕಾರಣ ಎಲ್ಲೋ ಕೂತ್ಕೊಂಡು ಬರ್ದ್ಬಿಟ್ಟು ಈ ಥರ ರಸ್ತೆ. ಈಗ ವಿಧಾನಸೌಧವರೆಗೂ ನಮ್ಮದೇ ಅಂತ ಹೇಳ್ತೀವಿ, ವಿಧಾನಸೌಧ ಪೂರ್ವಕ್ಕೆ ವಿಧಾನಸೌಧ ಅಂತ ಹೇಳ್ತೀವಿ ನಾವು ಚೆಕ್ಬಂದಿನಲ್ಲಿ. ಆಗುತ್ತಾ ನಮ್ಮದು ಅಲ್ವಾ? ನೀವು ಹೇಳ್ತಿರೋದು ಅದು ಅಕ್ರಮ ಕತೆ ಮಾಡ್ಬೋದು. ನಮ್ಮ ದಾಖಲೆ ಪ್ರಕಾರ ನಾವು ಇದಿಲ್ಲ ಅಲ್ಲಿ. ನೋಡಿ ಸರ್, ಹೇಳಿ ಏನಾಗಿದೆ? ಪೂರ್ವಕ್ಕೆ ನೋಡಿ ಸರ್, ಪೂರ್ವಕ್ಕೆ ಅಪ್ಪಯ್ಯನ ಖಾಲಿ ಜಾಗ, ಪಶ್ಚಿಮಕ್ಕೆ ನಾಣಪ್ಪ ಮನೆ, ಅವ್ರು ನಮ್ಮ ಸಂಬಂಧಿಕರು, ಅವ್ರದ್ದೇ ಜಾಗ. ದಕ್ಷಿಣಕ್ಕೆ ಮುನಿಯಪ್ಪ ಮನೆ, ಅದು ನಮ್ಮ ದಳೆ ಮನೆ ಸರ್. ಉತ್ತರಕ್ಕೆ ಚಂದ್ರಪ್ಪನ ಖಾಲಿ ಜಾಗ. ಇಲ್ಲಿ ರಸ್ತೆ ಎಲ್ಲೈತೆ. ಇದು ಹಳೆ ದಾಖಲೆ. ಇದು ಉದ್ದೇಶಪೂರ್ವಕ ಇವ್ರು ಈ ನಡುವೆ ಇತ್ತೀಚೆಗೆ ಈ ಥರ ಖಾತೆ ಮಾಡಿಸ್ಕೊಂಡು ಇದೆ ಅವ್ರಿಗೆ ಗೊತ್ತು. ಅದೇ ಹೇಳಿದ್ನಲ್ಲ, ಎಲ್ಲೋ ಕೂತ್ಕೊಂಡು ಬರೆದ್ಬಿಡ್ತಾರೆ. ಈ ಥರ ನಾವು ಹಳ್ಳಿಗಳಲ್ಲಿ ನಾವು ಕಿತ್ತಾಡಬೇಕು. ಈ ಥರ ಮಾಡಿದ್ದಾರೆ ಅಧಿಕಾರಿಗಳು ಮತ್ತು ಇವರು ಮೆಂಬರು ಮತ್ತು ಉಪಾಧ್ಯಕ್ಷರು ಎಲ್ಲ ಅಧ್ಯಕ್ಷರು ಸೇರಿಕೊಂಡು ಈ ಖಾತೆಗೊಂದು ಈಗ ವಿನಾಕಾರಣ. ಆಮೇಲೆ ನನ್ನ ತಮ್ಮನ ಬೆಳವಣಿಗೆ ಸಹಿಸ್ತೀರ ಈ ಥರ. ಅವ್ನು ಲಾಯರ್ ಇದ್ದಾನೆ, ಸ್ವಲ್ಪ ಬೆಳವಣಿಗೆ ಚೆನ್ನಾಗಿದ್ದಾನೆ. ಅವನ್ನ ಏನಾರ ಮಾಡಿ ಮಟ್ಟ ಹಾಕಬೇಕು, ಏನಾರ ಮಾಡಿ ಜಗಳ ಮಾಡಬೇಕು, ಅವ್ನಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಇವ್ರಿಗೆ. ಅಂದರೆ ಈಗ ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಬೋದು ಸರ್ ನೀವು? ಈಗ ಸರ್, ಪ್ರತಿಯೊಬ್ಬರಿಗೂ ದಾರಿ ರಸ್ತೆ ಬೇಕಾಗ್ತದೆ. ಅದನ್ನ ಯಾವ ರೀತಿ ಕೇಳಬೇಕು, ಅವ್ರಿಗೂ ನಮ್ಮ ಪಕ್ಕದ ಮನೆ ಅವ್ರಿಗೂ ರಸ್ತೆ ಬೇಕಾಗ್ತದೆ. ಬಟ್ ಅವರು ಯಾವ ಥರ ಬಿಹೇವ್ ಮಾಡಬೇಕು ಅಲ್ವಾ? ಬಂದು ಕೇಳಬೇಕು. ಈ ಥರ ನಮ್ಗೆ ರಸ್ತೆ ಇದೆ, ನನ್ನ ಕೇಳಿದ್ದಾರೆ, ಆಯಿತು ಕೂತು ಮಾತಾಡೋಣ, ಏನೋ ಯಾವುದೇ ಮುಗಿಲಿ, ಏನೋ ಮಾತಾಡೋಣ, ಸ್ವಲ್ಪ ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಬಿಟ್ಟು ಈ ಥರ ಜಗಳ ಮಾಡ್ಕೊಂಡೋದ್ರೆ ಎಲ್ಲಿ ಬಿಡ್ತಾರೆ ಸರ್? ದೌರ್ಜನ್ಯ ಮಾಡಿದ್ರೆ ಯಾರು ರಸ್ತೆ ಬಿಡ್ತಾರೆ? ಈಗ ಅನುಮತಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದಾಗ ನಾವು ಕೇಳಿದ್ರೆ ಬಿಡ್ತೀವಿ. ದೌರ್ಜನ್ಯ ಮಾಡಿದ್ರೆ ಎಲ್ಲಿ ಬಿಡ್ತೀವಿ? ಇದು ಸೌಜನ್ಯ ಇದ್ದರೆ ಮಾಡ್ಬೋದು. ಇದೆ ಸರ್. ನನ್ನ ಹೆಸರು ವೆಂಕಟೇಶ್ ಅಂತೇಳಿ, ಮಾಜಿ BSP ತಾಲೂಕು ಪ್ರೆಸಿಡೆಂಟ್ ನಾನು. ನಾವು ಬರೋಕ ಇದೇ ಕಾಲ್ದಾರಿ ಇತ್ತು. ಇವರು ಈ ಮನೆಯವರಿದ್ರಲ್ಲ, ಮೈಲಾರಮ್ಮ ಅವ್ರ ಅಮ್ಮ ಇದ್ದರು. ಅವ್ರ ಅಮ್ಮ ಇರಲಿಲ್ಲ, ಮೈಲಾರಮ್ಮ ಇದ್ದರು. ಅಲ್ಲ, ಇಲ್ಲಿ ಈ ಮನೆಯಲ್ಲಿ ನಾಯೇಲು ಮುಳ್ಳು ಎಲ್ಲ ಹಾಕೋರು. ಈ ದಾರಿಕೆ ಅವ್ರು ಬರ್ತಾ ಇರಲಿಲ್ಲ ಸರ್. ಅವರು ತೀರೋದ್ಬೇಕ ಈ ಜಾಗ ಎಲ್ಲ ಬೇರೆ ಇರ್ದು. ಅವರು ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಈ ರೋಡಾಗ ಬರ್ತಾನೆ ಇರಲಿಲ್ಲ. ನಾವೇ ತಾನೇ ಇಲ್ಲಿದ್ದಿದ್ದು. ಬಂದು ನಾವು ಅವರು ಏನಂದ್ರೂ ಹಿಂಗೆ ಹೋಗೀವಿ ಬರೇವಿ. ಅವರು ಜಾಗ ಅಂತ ಕೇಳ್ದೋರಿಲ್ಲ ಇಲ್ಲಿ. ಇವಾಗ ಅವ್ರು ತೀರೋದ್ಮ್ಯಾಕ ಇವಾಗ ಯಾವಾಗ ಹಂಗೆ ಅವ್ರು ಓಡಾಡೋದು. ನಾರಾಯಣಪ್ಪ ಮಾತ್ರ ಏನು ದೌಲಾಗಿ ಒಂದು ಕಡ್ಡಿ ಹಿಡ್ಕೊಂಡು ಬಿಡೋದು. ಬೆಳಗ್ಗೆ ಟೈಮು ಹಿಡ್ಕೊಂಡು ಬರೋದು, ಹೋಗೋದು, ಮಾಡೋದು. ಅಲ್ಲಿ ನಾವು ವಾಷಿಂಗ್ ಮಿಷಿನ್ ಇಕ್ತೀವಿ, ಪೈಪು ನೀರು ಹಾಕ್ತಿರ್ತೀವಲ್ಲ, ಅದು ದೇಕ್ಲು ಸೈಕಲ್ ನಿಲ್ಲಿಸ್ರೆ ಆ ಗುಣ್ಯಾಕ ಕಾಲಾಗ ಒದ್ದವನೆ. ಆ ಕೋಳಿ ದೇಕ್ಲು ಕಾಲಾಗ ಒದ್ಬಿಟ್ಟು ಆ ಮಗನ ಕಾಮಾಲಿ, ಕುಳ್ಳಿ, ಮೋಟಿ ಅಂತ ಆ ಮಗನ ಅನ್ನೋದು ಏನಾನ ಕೇಳಕ್ಕೆ ಹೋದ್ರೆ. ನಮ್ಮನ್ನು ಹೆಂಗಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿಬಿಟ್ಟು ಇದು ಮಾಡ್ತಾವ್ರೆ.
ಈ ನಡುವೆ ಅವ್ರ ಮಕ್ಕಳು ಈ ದಾರಿ ತುಳಿತಿರ್ಲಿಲ್ಲ, ಹೆಂಗಸರು ಬರ್ತಿರ್ಲಿಲ್ಲ. ಆಯಪ್ಪನೇ ಶಾನೆ ದೌರ್ಜನ್ಯ ಮಾಡೋದು. ಹೆಂಗಂದ್ರೆ ಹಂಗೆ ಮಾಡಿ ನಮ್ಮನ್ನು ಈ ತಳ ಬಿಡಿಸ್ಬೇಕು ಅಂದ್ಬಿಟ್ಟು ಇದು ಮಾಡ್ತಾವ್ರೆ ಸರ್. ಮೊನ್ನೆ ಅಧಿಕಾರಿಗಳು ಬಂದು ಏನು ಮಾಡಿದ್ರು ಅಂತ? ಅಧಿಕಾರಿ ಬಂದು ಅವ್ರ ಮನೆ ಅವ್ರ ಮನೆ ತಾಗ ಎಲ್ಲ ಅಳತೆ ಮಾಡಿದ್ರು. ಆಮೇಲೆ ಇಲ್ಲಿ ಬಂದು ಅಳತೆ ಮಾಡ್ತಾಯಿದ್ರು. ನನ್ನ ಮೈದ ಅಲ್ಲೇ ನಿಂತಿದ್ರು, ನಾವೆಲ್ಲ ಅಲ್ಲೇ ನಿಂತಿದ್ವಿ. ಆಮೇಲೆ ನಾರಾಯಣಪ್ಪ ಬಂದುಬಿಟ್ಟು ಏನಪ್ಪ ನಮ್ಮ ಅಷ್ಟು ದಾರಿ ಬಿಟ್ಕೊಡು ಅಂತಂದರು. ನನ್ನ ಮೈದ ಇದ್ಗಂಡೇನಂದ್ರು, ಅವತ್ತು ಹೇಳ್ದಲ್ಲಪ್ಪ 50,000 ಹೋದ್ರೆ ಹೋಗಲಿ, ಎತ್ಸ್ಬಿಡ್ರ ಅಷ್ಟೇ ತಾನೇ ಹೋಗೋದು ಅಂತ ಅಂದರು. ಅವರು ಆ ಮಾತು ಅಂದಿದ್ರು. ಏನನ್ಬೇಕು, ಅದು ಹೋಗ್ಲಿ, ಹೋದ್ರೆ ಹೋಗಲಿ ನೋಡು ಅಂತಂದರು. ಅವರು ನಾರಾಯಣಪ್ಪ ಮೈದ ಮಾತಾಡ್ತಾ ಇದ್ರು ತಾನೆ. ದೊಡ್ಡ ಮಗ ಚಿಕ್ಕ ಮಗ ಬಂದುಬಿಟ್ಟು ಏನು ಅವನ ಹತ್ರ ನೀನು ಮಾತಾಡೋದು ಅಣ್ಣನು, ಅವ್ನು ಯಾವನು ನೀನು ಮಾತಾಡಕ್ಕ ಅಂತ ಅಂದ್ಬಿಟ್ಟು ದೌರ್ಜನ್ಯ ಮಾಡಿದ್ರು. ಆಮ್ಯಾಕ ಉಪಾಧ್ಯಕ್ಷನು ಅಧ್ಯಕ್ಷರು ಇಲ್ಲಿ ಬಂದು ಸೆಕ್ರೆಟ್ರಿ ಬಂದು ವಿಡಿಯೋ ಮಾಡ್ತಾವ್ರೆ. ವಿಡಿಯೋ ಮಾಡ್ಕೊಂಡು ಅವರು ಉಪಾಧ್ಯಕ್ಷನು ಏನು ಬಾಯಿಗೆ ಬಂದಂಗೆಲ್ಲ ಅಂತವನೆ, ನೀನು ಎಲ್ಲ ಮೋಸ ಮಾಡಾಕಿದ್ದೀಯಾ, ಮೋಸ ಮಾಡಿ ಬಸ್ ಹಾಕ್ಕೊಂಡಿದ್ದೀಯಾ, ಏನಲ್ಲೇ ಹಂಗೆ ಮಾತಾಡ್ತೀಯ ಅಂತ ಮೈದನ್ನ ಮಾತಾಡ್ಸ್ತಾವ. ಇಲ್ಲ ನಮ್ಮನ್ನು ಕೇಳಬೇಕು, ಇಲ್ಲ ಅವ್ರನ್ನ ಕೇಳಬೇಕು. ಅವರು ಇಲ್ಲಿರಲ್ಲ, ಯಾವಾಗೋ ಒಂದು ಸತಿ ಬರ್ತಾರೆ, ಅವರು ಇತ್ತು ಬರಲ್ಲ. ನಾವು ಬೆಳಗ್ಗೆ ಸಾಯಂಕಾಲ ನಾವಿರೋದು. ನಾವು ಅನ್ರೋತಿಗೆ ನಾವು ಹೋಗ್ಬೇಕು ಅಂತ ನಾವಿದ್ದರೆ ಅವರು 3 ದಿವ್ಸಕ್ಕೊಂದೊಂದು ಸತಿ ಕಿತಾಪತಿ ಮಾಡ್ಕೊಂಡು ಅವ್ರು ಬರ್ತಾವ್ರಿ ಸರ್. ಅಂದರೆ ಈ ಸಮಸ್ಯೆ ಯಾವ ರೀತಿ ಸಾಲ್ವ್ ಮಾಡ್ಕೊಬೇಕು ನೀವು ಇಷ್ಟಪಡ್ತೀರಾ? ನಾವು ನಮ್ಗೆ ಅಲ್ಲಿ ಅಷ್ಟೇ ಜಾಗ ಇರೋದು, ರಸ್ತೆನೇ ಇಲ್ಲ. ಇವಾಗ ಇವರೇ ಒಂದು ಕಾಂಪೌಂಡ್ ಹಾಕ್ಕೊಂಡ್ರೆ ನಾವು ಅಲ್ಲಿ ಏನಕ್ಕೂ ಅನುಕೂಲ ಇಲ್ಲ. ಸೌದೆ ಸೊಪ್ಪು ಇಕ್ಕಣಾಕ, ಅಟ್ಯಾಗ ಬಾಕ್ಲಾಗ ಏನು ಒಣಗಾಕಣಾಕ ನಮ್ಗೆ ರಸ್ತೆನೇ ಇಲ್ಲ. ಆದ್ರೂ ಮೊನ್ನೆ ಸಾಸಿವೆ ದೇಕ್ಲು ಕಡ್ಡಿ ಹಾಕಿದ್ದೀನಿ, ತುಳ್ಕೊಂಡು ಚಪ್ಪಲಿ ಕಾಲಾಗೋಗವ್ರಿ ಸರ್. ನಾನು ಅವ್ರ ಮನೆಗೆ ಮಲಗಿದ್ರು, ಅದು ಸಹ ಅವ್ರು ಕೇಳಲಿಲ್ಲ. ಏನೇ ಒಣಗಾಕ್ಲಿ ತುಳ್ಕೊಂಡು ಚಪ್ಪಲಿ ಕಾಲಾಗೋತಾ ಇರ್ತೀಯ. ನಾವು ಇವಾಗ ಬಿಟ್ಟರು ನಾಳೆ ಬೆಳಗ್ಗೆ ಏನು ಮಾಡ್ತೀಯ, ಮನೆ ಬಾಕ್ಲಿಗೆ ಬಂದು ಮನೆಗೆ ಸೇರ್ಕೊಂತೀಯ. ಅಂದ್ಬಿಟ್ಟು ನಾವು ಬೇಸಿಗೆ ಬಂದರೆ ಎಟ್ಟಾಗಿ ಬಾಕ್ಲಾಗ ಕುತ್ಕೊಳಕ್ಕೆ ಜಾಗ ಇರಲ್ಲ. ಅದಕ್ಕೆ ನಮ್ಗೆ ರಸ್ತೆ ಬಿಡೋಕೆ ಇದಿಲ್ಲ, ಅಲ್ಲಿ ರಸ್ತೆನೇ ಇಲ್ಲ. ನಮ್ಗೆ ಓಡಾಡಕ ಅಂದ್ಬಿಟ್ಟು ಜಾಗ ಬಿಟ್ಕೊಂಡಿದ್ವಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ನಿಮ್ಮ ಹೆಸರು? ಸುನಂದಮ್ಮ.